ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ದಾಖಲೆ ಮಾಡಿದ ದಿನವೇ ಸಿದ್ದರಾಮಯ್ಯ ಮಾರ್ಮಿಕ ನುಡಿ. ಪವರ್ ಶೇರಿಂಗ್ ವಿಚಾರದಲ್ಲಿ ಮುಗಿಯದ ಅಸಮಾಧಾನ. ರಾಜ್ಯದ ಸುದೀರ್ಘ ಸಿಎಂ ಎಂಬ ಹೆಗ್ಗಳಿಕೆ ಪಾತ್ರರಾಗಿರೋ ಸಿದ್ದು. ದೇವರಾಜ್ ಅರಸು ದಾಖಲೆ ಮುರಿದಿರೋ ಸಿದ್ದರಾಮಯ್ಯ. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಕೂಡ ಬಂದಿದ್ದೀನಿ, ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ದಾಖಲೆ ಮಾಡಿದ ದಿನವೇ ಸಿದ್ದರಾಮಯ್ಯನವರು ಮಾರ್ಮಿಕ ನುಡಿಗಳನ್ನ ಆಡಿದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಅಸಮಾಧಾನ, ಮುಗಿಯದ ಅಸಮಾಧಾನ. ಒಂಥರ ರಾಜ್ಯದ ಸುದೀರ್ಘ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರೋ ಸಿದ್ದರಾಮಯ್ಯ. ದೇವರಾಜ್ ಅರಸು ದಾಖಲೆ ಮುರಿದಿರೋ ಸಿದ್ದರಾಮಯ್ಯ. ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೂ ಬಂದಿದ್ದೀನಿ, ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ. ಪವರ್ ಶೇರಿಂಗ್ ಫೈಟ್ ನಡುವೆ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾವೇರಿಯಲ್ಲಿ ಕುರ್ಚಿ ಆತಂಕ ವ್ಯಕ್ತಪಡಿಸಿದ್ರ ಸಿದ್ದರಾಮಯ್ಯ. ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಇರುವಷ್ಟು ದಿನ ಉತ್ತಮವಾಗಿ ಆಡಳಿತ ಮಾಡ್ತೀನಿ, ಆದ್ರೆ ವೈಯಕ್ತಿಕವಾಗಿ ನನ್ನ ಆಡಳಿತ ನನಗೆ ತೃಪ್ತಿ ಇದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವರಾಜು ಅರಸು ಅವರ ಕರ್ನಾಟಕದ ಸುದೀರ್ಘ ಕಾಲ ಆಳ್ವಿಕೆ ನಡೆಸಿದ ಮುಖ್ಯಮಂತ್ರಿ ಅನ್ನೋ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ದಾಖಲೆ ಬರೆದಿದ್ದಾರೆ. ಸದ್ಯ ಕುರ್ಚಿ ಕಿತ್ತಾಟದ ನಡುವೆ ಸಿದ್ದರಾಮಯ್ಯನವರ ಪ್ರತಿಯೊಂದು ಹೇಳಿಕೆ ಕೂಡ ವಿಶ್ಲೇಷಣೆಗೆ ಒಳಪಡಿತಾ ಇದೆ. ಅವರು 5 ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳಿದ್ರು ಸಹ ವಿವಾದನೆ. ಇನ್ನೆಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರು ಸಹ ವಿವಾದನೆ. ಈ ವಿವಾದಗಳ ನಡುವೆ 17ನೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರು ರೆಡಿ ಆಗ್ತಿದ್ದಾರೆ. ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಆದ್ಮೇಲೆ ಅಧಿಕಾರ ತ್ಯಜಿಸ್ತಾರೆ ಸಿದ್ದರಾಮಯ್ಯ ಅನ್ನುವ ವಿಚಾರ ಮತ್ತೆ ಮತ್ತೆ ಕೇಳಿ ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ದೇವರಾಜ್ ಅರಸು ದಾಖಲೆ ಸರಿಗಟ್ಟಿದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೆ ಬಂದಿದ್ದೀನಿ, ಎಷ್ಟು ದಿನ ಇರ್ತೀನಿ ಏನೋ ಗೊತ್ತಿಲ್ಲ. ಇರುವಷ್ಟು ದಿನ ಉತ್ತಮವಾಗಿ ಆಡಳಿತ ಮಾಡ್ತೀನಿ, ಆದ್ರೆ ವೈಯಕ್ತಿಕವಾಗಿ ನನ್ನ ಆಡಳಿತ ನನಗೆ ತೃಪ್ತಿ ಇದೆ ಅಂತ ಸಿಎಂ ಕುರ್ಚಿಯ ಆತಂಕದ ಬಗ್ಗೆ ಈಗ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೂಡ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀನಿ. ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಹರ್ಷವರು ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂದ? ನನ್ನ ಆಡಳಿತ ತೃಪ್ತಿ ಇದೆ. ಎಷ್ಟು ದಿನ ಇಲ್ಲಿವರೆಗೆ ಬಂದಿದ್ದೀವಿ. ಮುಂದಿನ ಕೂಡ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀನಿ. ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಹರ್ಷವರು ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂದ? ನನ್ನ ಆಡಳಿತ ತೃಪ್ತಿ ಇದೆ. ಎಷ್ಟು ದಿನ ಇಲ್ಲಿವರೆಗೆ ಬಂದಿದ್ದೀವಿ. ಮುಂದಿನ ಕೂಡ ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀನಿ. ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಹರ್ಷವರು ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂದ? ನನ್ನ ಆಡಳಿತ ತೃಪ್ತಿ ಇದೆ. ಎಷ್ಟು ದಿನ ಇಲ್ಲಿವರೆಗೆ ಬಂದಿದ್ದೀವಿ. ಎಸ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಇವತ್ತು ಸಿದ್ದರಾಮಯ್ಯನವರು ಸಿಎಂ ಆಗಿನೇ ಮುಂದುವರಿತಾರಾ? ಇವತ್ತೊಂಥರ ಅಸಮಾಧಾನದ ಒಂದು ಹೇಳಿಕೆಯೊಂದನ್ನ ಕೊಟ್ಟಿರುವಂತದ್ದು. ಇನ್ನು ಮುಂದೆ ಸಿಎಂ ಆಗಿ ಮುಂದುವರಿತಾರಾ ಅಥವಾ ಬದಲಾವಣೆ ಏನಾದ್ರೂ ಆಗಬಹುದಾ? ರಾಜಕೀಯ ಪಡಸಾಲೆಯಲ್ಲಿ ಏನ್ ಕೇಳಿ ಬರ್ತಾ ಇದೆ ಅಂತ, ವಾಟ್ ನೆಕ್ಸ್ಟ್ ಅಂತ? ಅಮೃತ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತಷ್ಟೇ ದೇವರಾಜ್ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡಿ ಸುದೀರ್ಘ ಅವಧಿಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಚರಿತ್ರೆಯನ್ನು ಬರೆದಿದ್ದಾರೆ. ಈ ಚರಿತ್ರೆ ಬರೆದಂತಹ ದಿನವೇ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಸಹಜವಾಗಿ ಅವರ ಆಪ್ತರಲ್ಲಿ ಹಾಗೂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಲ್ಲಿ ಬೇರೆ ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿರುವಂಥದ್ದು ನಿಜ. ರಾಜ್ಯದಲ್ಲಿ ಸೆಪ್ಟೆಂಬರ್ ನವೆಂಬರ್ ತಿಂಗಳಿಂದಲೂ ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದಗಳು, ಅಂದರೆ ಬೇರೆ ಬೇರೆ ರೀತಿಯಾದಂಥ ಒಂದು ಅಭಿಪ್ರಾಯಗಳು ಇರುವಂಥದ್ದು ನಿಜ. ಅದರಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು, ಒಂದು ವೇಳೆ ಅನಿವಾರ್ಯವಾಗಿ ಬದಲಾವಣೆ ಆಗಿದ್ದೆ ಆದರೆ ಬೇರೆ ರೀತಿಯಾದಂಥ ಒಂದು ತಂತ್ರಗಾರಿಕೆ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಚರ್ಚೆ ಇರುವಂಥದ್ದು. ಇದು ಜೀವಂತವಾಗಿ ಇರುವಂತಹ ಸಂದರ್ಭದಲ್ಲೇ ದೇವರಾಜ್ ಅರಸು ಅವರ ರೆಕಾರ್ಡನ್ನು ಸಿದ್ದರಾಮಯ್ಯ ಅವರು ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದ ದಿನವೇ ಇನ್ನೆಷ್ಟು ದಿನ ನಾವು ಅಧಿಕಾರದಲ್ಲಿ ಇರ್ತೀವೋ ಗೊತ್ತಿಲ್ಲ, ಅಲ್ಲಿವರೆಗೂ ಕೂಡ ಒಳ್ಳೆಯ ಆಡಳಿತ ಕೊಡ್ತೀನಿ ಅನ್ನುವಂಥ ಒಂದು ಮಾರ್ಮಿಕ ನುಡಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು ನಿಜ. ಹಿಂದೆನೂ ಕೂಡ ಇಂಥದ್ದೇ ಹೇಳಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು. ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ
DCM DK ಶಿವಕುಮಾರ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಹೋಗಿದ್ದಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ಬಳಿಕ ವಿಧಾನಸೌಧಕ್ಕೆ ಬಂದಾಗ ವಿಧಾನಸೌಧ ಮೆಟ್ಲ ಬಳಿ ಬೇಲೂರು ಗೋಪಾಲಕೃಷ್ಣ ಅವರಿಗೆ ಸಿಕ್ಕಿದಾಗ ಅವತ್ತು ಕೂಡ ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಅಧಿಕಾರಕ್ಕೆ ಅಂಟ್ಕೊಂಡಿಲ್ಲ, ಯಾವ ಸಂದರ್ಭದಲ್ಲಿ ಏನು ಬೇಕಿದ್ರೂ ಕೂಡ ಆಗಬಹುದು ಅಂತ. ಈಗ ಎರಡನೇ ಬಾರಿಗೆ ಅದರಲ್ಲೂ ದೇವರಾಜ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡಿದ ದಿನವೇ ಸಿದ್ದರಾಮಯ್ಯ ಅವರು ಈ ಹೇಳಿಕೆ ಕೊಟ್ಟಿರೋದ್ರಿಂದ ಅಂದರೆ ನಾಯಕತ್ವ ವಿಚಾರ ಚರ್ಚೆ ಹೈಕಮಾಂಡ್ ಮಟ್ಟದಲ್ಲೂ ಇದೆ, ರಾಜ್ಯ ಮಟ್ಟದಲ್ಲೂ ಕೂಡ ಇದೆ. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ಬೇಕಿದ್ರೂ ಕೂಡ ತೆಗೆದುಕೊಳ್ಬೋದು. ಆ ನಿರ್ಧಾರಕ್ಕೆ ತಕ್ಕಂತೆ ನಾನು ಸಿದ್ಧತೆಯನ್ನು ಮಾಡಿಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಸಂದೇಶವೂ ಕೂಡ ಇರ್ಬೋದು. ಅದೇ ರೀತಿ ನಾಳೆ ಬೆಳಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ನಾನು ಸಮಾಧಾನವಾಗಿ ಹೊರಗಡೆ ಹೋಗೋದಕ್ಕೂ ಕೂಡ ರೆಡಿಯಾಗಿದ್ದೀನಿ ಅನ್ನುವಂಥ ಒಂದು ಸಂದೇಶ ಆಗಿರ್ಬೋದು. ಜೊತೆಗೆ ತಮ್ಮ ಅಭಿಮಾನಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರ ಬೇಕಿದ್ರೂ ಕೂಡ ತೆಗೆದುಕೊಳ್ಬೋದು, ಹೀಗಾಗಿ ಈಗಲಿಂದಲೇ ನೀವು ರೆಡಿಯಾಗಿರಿ ಅನ್ನುವಂಥ ಒಂದು ಸಂದೇಶವೂ ಕೂಡ ಆಗಿರ್ಬೋದು. ಹೀಗಾಗಿ ಸಿದ್ದರಾಮಯ್ಯ ಅವರ ಈ ಒಂದು ಮಾರ್ಮಿಕ ನೋಡಿ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ, ಬೇರೆ ಬೇರೆ ರೀತಿಯಾದಂಥ ಒಂದು ರಾಜಕೀಯ ಚರ್ಚೆಗೂ ಕೂಡ ಕಾರಣ ಆಗಿದೆ. ಜೊತೆಗೆ DK ಶಿವಕುಮಾರ್ ಅವರ ಬಣದಲ್ಲಿ ಇದು ಒಂದು ರೀತಿ ಉತ್ಸಾಹ ಇನ್ನಷ್ಟು ದುಪ್ಪಟ್ಟು ಮಾಡ್ಬೋದು. ಹೀಗಾಗಿ ಈ ವಾರದಿಂದಲೇ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಏನು ರಾಜಕೀಯ ವಿದ್ಯಮಾನಗಳು ಇನ್ನಷ್ಟು ಹೆಚ್ಚಾಗ್ತವೆ ಅನ್ನುವಂಥ ಒಂದು ಚರ್ಚೆ ಏನಿತ್ತು, ಆ ಚರ್ಚೆಗೆ ಇನ್ನಷ್ಟು ಉರುಪು ಮತ್ತು ಉತ್ಸಾಹ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಮ್ರತಾ, ಧನ್ಯವಾದ ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.